ಅದು 8,000 ಕಟ್ಟಿದ್ರೆ 50 ಹುಡುಗಿರಾ? ಹೌದು ಸರ್. ಹಾಂ ನೀವು 20,000 ಅಮೌಂಟ್ ಕಟ್ಟಿದ್ರೆ ಮ್ಯಾರೇಜ್ ಫಿಕ್ಸ್ ಮಾಡಿ ಕೊಡ್ತೀವಿ ಸರ್ ನಾವು. ಮ್ಯಾರೇಜ್ ಬ್ಯೂರೋನಾ? ಹೌದು ಸರ್. ವಧುವರ ಹೇಳಿ ಮೇಡಮ್. ಹಾಂ ಸರ್ ನಿಮ್ಮ ಮನೇಲಿ ಏನಾರ ಮದುವೆಗೆ ಹುಡುಗ ಹುಡುಗಿ ನೋಡ್ತಾ ಇದ್ದಾರೆ ಸರ್, ರಿಲೇಷನ್ ಫ್ರೆಂಡ್ಸ್ ಅಲ್ಲಿ? ನಾನೇ ನೋಡ್ತಾ ಇದ್ದೀನಿ ಮೇಡಮ್. ಯಾರ ಇದ್ದಾರಾ? ಅದಾರ ನೋಡಿ ಸರ್. ಯಾವ ಕಾಸ್ಟ್ ನೋಡ್ತಾ ಇದ್ದೀವಿ? ಈ ಕ್ಯಾಸ್ಟ್ ಯಾವ್ದಾದ್ರು ಆದ್ರೂ ಪರವಾಗಿಲ್ಲ ನಮಗೆ. ಹೌದು ಸರ್. ಅದು ಫೋಟೋ ಬಯೋಟ ಹಾಕಿ ಸರ್, ನಾನು ನೋಡ್ಕೊಂಡು ನಾನು ನಿಮ್ಮ ಹುಡುಗಿಯರ ಫೋಟೋ ಹಾಕ್ತೇನೆ ಸರ್. ನಮಗೆ ಕ್ಯಾಸ್ಟ್ ಇಂಪಾರ್ಟೆಂಟ್ ಅಲ್ಲ ಮೇಡಮ್. ಹಾಂ ಸರ್. ಸ್ವಲ್ಪ ಚೆನ್ನಾಗಿ ಆಸ್ತಿ ಇರಬೇಕು ಹುಡುಗಿ ತಾವು. ಏನಿರ್ಬೇಕ್ರಿ? ಆಸ್ತಿ. ಹೌದ್ರಿ. ಯಾಕೆ ಅಂತ ಅಂದ್ರೆ, ಹಲೋ. ಹಾಂ ಸರ್ ಹೇಳಿ. ಈಗ ಒಬ್ಬಳನ್ನ ಮದುವೆ ಆಗಿದ್ದೀನಿ. ಹಾಂ. ಅವ್ರ ಅಪ್ಪನ ಮನೆಯಿಂದ 10 ರೂಪಾಯಿ ಸಪೋರ್ಟ್ ಇಲ್ಲ. ಹಾಂ ಸರ್. ಅದಕ್ಕೆ ನೆಕ್ಸ್ಟ್ ಮದುವೆ ಆದ್ರೆ ಹಾಂ ಸರ್ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು. ನಮ್ಮ ಹೆಸರಿಗೊಂದಿಷ್ಟು ಆಸ್ತಿ ಗೀಸ್ತಿ, ಹುಡುಗಿ ಹೆಸರಲ್ಲಿ ಆಸ್ತಿ ಇದ್ರೆ ನಾವು ಸೆಟ್ಲ್ ಆಗ್ಬೋದಲ್ಲ. ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ಲೈನ್ ನಲ್ಲಿ ಇರಿ. आप जिस व्यक्ति से बात कर रहे हैं उन्होंने आपके कॉल को होल्ड पर रखा है. कृपया लाइन पर बने रहिए. Put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ಲೈನ್ ನಲ್ಲಿ ಇರಿ. आप जिस व्यक्ति से ಹಲೋ. ಹಾಂ ಸರಿ ಸರ್. ಹಂಗೆ ಯಾರು ಇದ್ರೆ ಹೇಳ್ತೀನಿ ಸರ್ ನಿಮಗೆ. ಅಲ್ಲ ಈಗ ನಾನೊಂಚೂರು ಬರ್ಕೊಂಬಿಡಿ ನಮ್ಮ ಡಿಮ್ಯಾಂಡ್ಸು. ಆಮೇಲೆ ನಾಳೆ ಮ್ಯಾಚ್ ಆಗಲಿಲ್ಲ ಅಂತ ಅನ್ನೋದು ಬೇಡ. ಫೋಟೋ ಬಯೋಟ ಹಾಕಿ ಸರ್ ನೀವು ನಮಗೆ. ಹಾಕ್ತೀನಿ. ಹಾಂ ಸರ್. ಅಷ್ಟೊಂದು ಹೆಲ್ಪ್ ಮಾಡಿ. ಯಾಕೆ ಅಂತ ಅಂದ್ರೆ ಹೆಣ್ಮಕ್ಳು ಬೇರೆ ಸಿಗ್ತಾ ಇಲ್ಲ. ಹೌದು. ಈ ಎಲ್ಲ ಕ್ಯಾಶ್ಗೂ ಕೊಡಿಸ್ತೀರಾ? ಹೌದು ಸರ್. ಎಲ್ಲ ಕಾಸ್ಟ್ ನೋಡಿ ಸರ್. ಯಾವ ಊರಿಂದ? ಸರ್ ನಾವು ಗದಗ ಬ್ರಾಂಚಿಂದ ಸರ್ ಮಾತಾಡ್ತಾ ಇರೋದು. ಗದಗ ಬ್ರಾಂಚ್. ಎಷ್ಟು ಕಡೆ ಬ್ರಾಂಚ್ ಇದೆ ನಿಮ್ಮದು? ನಮ್ಮ ಸರ್ ಇದು ಗದಿನಲ್ಲಿದೆ ಸರ್, ದಾವಣಗೆರೆಯಲ್ಲಿದೆ. ಹಾಂ ಸರ್. ರಾಮದುರ್ಗ. ಈಗ ನಿಮ್ಗೇನಾದ್ರು ಕಮಿಷನ್ ಎಷ್ಟು ಕೊಡ್ಬೇಕು ಮೇಡಮ್? ಸರ್ ನಮ್ಮ ನೋಡ್ರಿ ಗೌರ್ಮೆಂಟ್ ಸರ್ಟಿಫಿಕೇಟ್ ಅದ ಆಫೀಸ್ ಸರ್. ನಮಗೆ 2 ಪ್ಯಾಕೇಜ್ ಇರ್ತಾವೆ ರೀ. ಒಂದು 8,000 ಇರ್ತದೆ ಸರ್, ಇನ್ನೊಂದು 20,000 ಇರುತ್ತೆ. ನೀವು 8,000 ಅಮೌಂಟ್ ಕಟ್ಟಿ ರಿಜಿಸ್ಟ್ರೇಷನ್ ಮಾಡಿಸಿದ್ರಿ ಅಂದ್ರೆ ನಾವು ನಿಮ್ಗೆ 50 ಹುಡುಗಿಯರ ಫೋಟೋ ಬಯೋಟ ಹಾಕ್ತೀವಿ ಸರ್. ಅದು 8,000 ಕಟ್ಟಿದ್ರೆ 50 ಹುಡುಗಿರಾ? ಹೌದು ಸರ್. ನೀವು 20,000 ಅಮೌಂಟ್ ಕಟ್ಟಿದ್ರೆ ಮ್ಯಾರೇಜ್ ಫಿಕ್ಸ್ ಮಾಡಿ ಕೊಡ್ತೀವಿ ಸರ್ ನಾವು. 20,000 ಕಟ್ಟಿದ್ರೆ ಮ್ಯಾರೇಜ್ ಫಿಕ್ಸ್ ಆಗುತ್ತೆ? ಹೌದು ಸರ್. ಆಮೇಲೆ ಪರ್ಮನೆಂಟ್ ಆಗಿ ಇರ್ತಾರೆ ತಾನೇ ನಮ್ಮ ಜೊತೆ ಹುಡುಗಿರು? ಇರ್ತಾರೆ ಸರ್. ಅಲ್ಲ ಕೆಲವರು ಯಾಕೆ ಅಂತ ಅಂದ್ರೆ ಆಮೇಲೆ ಮದುವೆ ಆಗ್ಬಿಟ್ಟು ಬಿಡೋದು, ಆಮೇಲೆ ಆಸ್ತಿ ಕೊಡು ನಿಂದ ನಾನೇನೋ ಹುಡುಕ್ತಾ ಇದ್ದೀನಲ್ಲ, ಅವರು ಆಮೇಲೆ ನನ್ನ ಆಸ್ತಿ ಮೇಲೆ ಕ್ಲೈಮ್ ಮಾಡೋದು, ಕೇಸ್ ಹಾಕೋದು, ಹಿಂಗೇನು ಆಗಲ್ಲ ತಾನೆ? ಇಲ್ಲ ಸರ್. ಇಲ್ಲ ಆ ಥರ ಯಾವುದು ಏನಿಲ್ಲ ಸರ್. ಏನ್ ಗೊತ್ತಾ ನನ್ನ ಪ್ಲಾನು? ಈಗ ಒಬ್ಳವಳೆ ಕೇಳಿಸ್ಕೊಳ್ಳಿ.